ಹಾಯ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ತುಂಬ ರುಚಿಯಾದ ಮತ್ತು ಸುಲಭವಾಗಿ ಮಾಡುವುದಂಥ ದಿಂಡಿಕಲ್ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿನ ನಾವು ಮನೆಯಲ್ಲೇ ಹೋಟೆಲ್ ಸ್ಟೈಲ್ ರುಚಿ ಹೆಂಗೆ ಕೊಡುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋ ಮೂಲಕ ನೋಡೋಣ. ಹಾಗೆ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅವ್ರು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಏನೇನು ಐಟಮ್ಸ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾನು ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಹಾಗೆ ನಮಗೆ ಇಲ್ಲಿ ಮೊದಲು ಏನು ಮಾಡಬೇಕು, ಬಾಸುಮತಿ ರೈಸಲ್ಲಿ ಮಾಡೋದಾದರೆ ಒಂದು 20 ನಿಮಿಷ ಮುಂಚೆನೇ ನಾವು ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಸಿ ಇಟ್ಕೊಬೇಕು. ಇಲ್ಲಿ ಎಲ್ಲ ತೋರಿಸಿರ್ತಕ್ಕಂಥ ಮಸಾಲೆ ಐಟಮ್ಸ್ ಎಲ್ಲವನ್ನು ಕೂಡ ನಾವು ಹಾಗೆ ಹುರಿಯೋದೇನು ಬೇಡ, ಹಾಗೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಗೇ ಹಾಕ್ಕೋಬೇಕು, ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಇಲ್ಲಿ ನಾನು ತೋರಿಸ್ತಕ್ಕಂಥ ಎಲ್ಲ ಮಸಾಲೆ ಐಟಮ್ಸು ಕೂಡ ಅರ್ಧ kg ವೆಜ್ ಬಿರಿಯಾನಿ ಮಾಡೋಕ್ಕೆ ಎಷ್ಟು ಮಸಾಲೆ ಬೇಕು ಅಷ್ಟನ್ನೇ ನಾನು ಎಕ್ಸಾಕ್ಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಪೌಡ್ರ್ ಮಾಡಿ ಏನು ಮಸಾಲೆ ಇಟ್ಕೊತೀವಲ್ಲ ಇದು ಅಷ್ಟೂ ಕೂಡ ನಾವು ಬಿರಿಯಾನಿಗೆ ಯೂಸ್ ಮಾಡಬೇಕು. ಓಕೆ ಸರಿ. ನೆಕ್ಸ್ಟು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು 3 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಓಕೆ, ತುಪ್ಪ ಬೇಡ ಅನ್ನೋರು ಎಣ್ಣೆಲಿ ಕೂಡ ಮಾಡ್ಬೋದು, ಬಟ್ ತುಪ್ಪ ಹಾಕಿದ್ರೇ ಕೂಡ ಅದು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ 2 ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದೇ ಥರ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ನಾವಿಲ್ಲಿ ಆ್ಯಡ್ ಮಾಡ್ಕೊಬೇಕು. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಒಗ್ಗರಣೆಯಲ್ಲೇ ಅದೆಲ್ಲ ಕೂಡ ಬೇಯಿಸ್ಕೊಬೇಕು. ಅದೆಲ್ಲ ಕೂಡ ಹಸಿ ಸ್ಮೆಲ್ಲ ಹೋಗಿ ಘಮ ಘಮ ಅನ್ನಬೇಕು, ಅಲ್ಲಿವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲವನ್ನು ಕೂಡ ನಾವು ಫ್ರೈ ಮಾಡಬೇಕು. ಅದೇ ಥರ ಒಂದೇ ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ನಾವು ಈ ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ಈ ಹಂತದಲ್ಲೇ ನಾವು ಟೊಮ್ಯಾಟೊನ ಆ್ಯಡ್ ಮಾಡಬೇಕು. ಒಂದು ಸತಿ ಈ ಥರ ಬಿರಿಯಾನಿನ ನೀವು ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಕೂಡ 1 ಸ್ಪೂನ್ನ ಹಾಕ್ಕೋಬೇಕು. ಇದೆಲ್ಲ ಕೂಡ ಸ್ಮೆಲ್ ಹೋಗ್ತಿದ್ದಂಗೆ ರೆಡ್ ಚಿಲ್ಲಿ ಪೌಡ್ರು 2 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೆ ಖಾರ ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು ಅರ್ಧ ಸ್ಪೂನ್ ಖಾರನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಇದು ಹಾಕ್ಕೊತಿದ್ದಂಗೆ ಏನು ಬಿರಿಯಾನಿ ಮಸಾಲನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಹಾಕ್ಕೊಬೇಕು. 1 ಕಪ್ಪಷ್ಟು ಮೊಸರನ್ನ ಹಾಕ್ಕೋಬೇಕು. ಮೊಸರು ತುಂಬ ಹುಳಿ ಬಂದಿರೋ ಮೊಸರು ಬೇಡ, ಫ್ರೆಶ್ ಮೊಸರನ್ನೇ ನೀವು ಆದಷ್ಟು ಯೂಸ್ ಮಾಡಿ. ಹಾಗೆ ಯಾವ್ಯಾವ ತರಕಾರಿಗಳನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದೆಲ್ಲ ಕೂಡ ಹಾಕ್ಕೋಬೇಕು. ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗಡ್ಡೆ, ಅದೆಲ್ಲ ತರಕಾರಿನೂ ನಾವಿಲ್ಲಿ ಹಾಕ್ಕೊಬೇಕು. ಇವಾಗ ಫ್ಲೇಮ್ನ ಸ್ವಲ್ಪ ಹೈಗೆ ಇಟ್ಕೊಬೇಕು. ಇಲ್ಲಿ ನಾನು ನಾರ್ಮಲ್ ಅಕ್ಕಿನಲ್ಲಿ ನಾನು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಇದನ್ನು ಆವಾಗಲೇ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸಲ್ಲಿ ಯಾರು ಬಿರಿಯಾನಿ ಮಾಡಬೇಕು ಅಂತಿರ್ತೀರ ಅವ್ರು ಏನು ಮಾಡಬೇಕು ಅಂದರೆ ಮೊದಲೇ ಒಂದು 20 ನಿಮಿಷ ಮುಂಚೆನೇ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿರಬೇಕು. ಓಕೆ, ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಾವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಬೇಕು. ಈ ಬಿರಿಯಾನಿ ಕುದೀತಾ ಇರುತ್ತಲ್ಲ ಅದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಉಪ್ಪು ಬೇಕಾದರೆ ಎಕ್ಸ್ಟ್ರಾ ನೀವು ಟೇಸ್ಟ್ ನೋಡಿಕೊಂಡು ನಿಮಗೆ ಹೇಗೆ ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಹಾಗೆ ನಾನಿಲ್ಲಿ ಇಜ್ಲನ್ನ ಇಟ್ಬಿಟ್ಟು ಒಂದು 15 ನಿಮಿಷ ಈ ಥರ ಬಿಟ್ಬಿಡ್ತೀನಿ. 15 ನಿಮಿಷ ಹೀಗೆ ಕಂಟಿನ್ಯೂಸ್ ಆಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಆವಾಗ ಬಿರಿಯಾನಿ ಅನ್ನೋದು ರೆಡಿ ಆಗಿರುತ್ತೆ. ಯಾರಿಗೆ ನಾವು ಇಲ್ಲ ನಮ್ಮ ಮನೇಲಿ ಇಜ್ಲೆಲ್ಲ ಇಲ್ಲ ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ನ ನೀವು ಕೂಗಿಸ್ಕೊಳ್ಳಿ. ಆವಾಗ ಬಿರಿಯಾನಿ ಸಾಫ್ಟಾಗಿ ಚೆನ್ನಾಗಿ ಆಗಿರುತ್ತೆ. ಸೊ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಕೊಟ್ಬಿಟ್ಟು ರೆಡಿ ಆದರೆ ನೋಡಿ, ಬಿರಿಯಾನಿ ಅನ್ನೋದು ಘಮ 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 ಅಂತ ಇರಬೇಕು, ಅಷ್ಟು ಚೆನ್ನಾಗಿ ಬಿರಿಯಾನಿ ಸ್ಮೆಲ್ಲು ಬರುತ್ತೆ. ಓಕೆ, ಇದನ್ನೇ ನೀವು ಇದೇ ರೆಸಿಪಿನ ನಾನ್ ವೆಜ್ಜಿಗೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ರೈತ ಜೊತೆನಾದರೂ ನೀವು ಟೇಸ್ಟ್ ಮಾಡಿ, ಇಲ್ಲ ಚಟ್ನಿ ಜೊತೆನಾದರೂ ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.